ನವೆಂಬರ್ ಕ್ರಾಂತಿ ಚರ್ಚೆ ಮಧ್ಯೆ ಕಾಂಗ್ರೆಸ್ನಲ್ಲಿ ಕುತೂಹಲಕಾರಿ ಬೆಳವಣಿಗೆಯೊಂದು ನಡೆದಿದೆ. ಸಚಿವ ಕೆಜೆ ಜಾರ್ಜ್ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಜಾರ್ಜ್ ಜೊತೆ 1 ಗಂಟೆ ಚರ್ಚೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರೇಸ್ ಕೋರ್ಸ್ ರಸ್ತೆಯ ಜಾರ್ಜ್ ಸರ್ಕಾರಿ ನಿವಾಸದಲ್ಲಿ ಮಾತುಕತೆ ನಡೆದಿದೆ. ಜಾರ್ಜ್ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿದ್ರು. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಜಾರ್ಜ್ ಜೊತೆ ಡಿಕೆ ಶಿವಕುಮಾರ್ ಅವರ ಮಾತುಕತೆ ಕುತೂಹಲಕ್ಕೆ ಕಾರಣ ಆಗಿರೋದು. ಒಂದ್ ಕಡೆ ಸಿದ್ದು ಬಣ, ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ. ಎರಡೂ ಬಣ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಾಯ ಮಾಡ್ತಾ ಇತ್ತು. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರ ಬಣ ದೆಹಲಿಗೆ ಪರೇಡ್ ಅನ್ನು ಕೂಡ ನಡೆಸಿತ್ತು. ಅದಾದ ಬಳಿಕ ಖರ್ಗೆ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ರು. ಅದಾದ ಬಳಿಕ ಡಿನ್ನರ್ ಪಾಲಿಟಿಕ್ಸ್ ನಡೀತು. ಈಗ ಕೆಜೆ ಜಾರ್ಜ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಏನ್ ಮಾತುಕತೆ ನಡೀತು ಆ ಮೀಟಿಂಗ್ ನಲ್ಲಿ? ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಬೆಳವಣಿಗೆ ಅಂದ್ರೆ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದ ಜಾರ್ಜ್ ಅವರು ನೇರವಾಗಿ ಭೇಟಿ ಮಾಡಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ. ಹಾಗಾದ್ರೆ ಖರ್ಗೆ ಅವರು ಏನ್ ಹೇಳಿದ್ರು ಕೆಜೆ ಜಾರ್ಜ್ ಅವರಿಗೆ? ಸಾಕಷ್ಟು ಕುತೂಹಲಕಾರಿ ಬೆಳವಣಿಗೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇದೆ. ಪವರ್ ಪಾಲಿಟಿಕ್ಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ಬಿಡ್ತಾ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನವೊಲಿಸುವ ಪ್ರಯತ್ನವನ್ನ ಕೆಜೆ ಜಾರ್ಜ್ ಅವರು ಏನಾದ್ರೂ ಮಾಡಿದ್ರ? ಯಾಕಂದ್ರೆ ಡಿಕೆ ಶಿವಣ್ಣ ನಿರಂತರವಾಗಿ ಒತ್ತಡ ಹಾಕ್ತಾನೆ ಇದೆ. ಡಿಕೆ ಶಿವಕುಮಾರ್ ಮಾತುಕತೆ ಹಿಂದಿನ ರಹಸ್ಯವೇನು? ಕುತೂಹಲಕ್ಕೆ ಕಾರಣವಾಯಿತು ಜಾರ್ಜ್ ಡಿಕೆಶಿ ಭೇಟಿ. ಇಬ್ಬರು ನಾಯಕರ ಭೇಟಿಗೆ ಬಲವಾದ ಕಾರಣ ಇದೆ ಅಂತ ಹೇಳಲಾಗ್ತಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಸ್ಪಷ್ಟತೆ ನೀಡುವಂತೆ ಡಿಕೆ ಪಟ್ಟು ಹಿಡಿದಿದ್ರು. ಡಿಕೆ ಶಿವಕುಮಾರ್ ಮನವೊಲಿಸುವುದಕ್ಕೆ ಹೈಕಮಾಂಡ್ ಮುಂದಾಯ್ತಾ? ಹಾಗಾದ್ರೆ ಮಾರ್ಚ್ ವರೆಗೂ ತಾಳ್ಮೆ ವಹಿಸುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ಯಂತೆ. ಡಿಕೆಶಿ ಮನವೊಲಿಸುವ ಜವಾಬ್ದಾರಿಯನ್ನ ಕೆಜೆ ಜಾರ್ಜ್ ಹೆಗಲಿಗೆ ಹಾಕಲಾಗಿದೆ. ಈಗ ಸಿದ್ದರಾಮಯ್ಯ ಆಪ್ತ ಸಚಿವರ ಹೆಗಲಿಗೆ ವಹಿಸಿರುವಂತದ್ದು ಹೈಕಮಾಂಡ್. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿದ್ರು ಕೆಜೆ ಜಾರ್ಜ್. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆ ಮಾಡಿದ್ದಾರೆ. ತಮ್ಮ ನಿವಾಸ ಕರ್ಕೊಂಡು ಚರ್ಚೆ ನಡೆಸಿದ್ದಾರೆ ಕೆಜೆ ಜಾರ್ಜ್. ಡಿಕೆಶಿ ಮನವೊಲಿಸುವ ಪ್ರಯತ್ನ ಈಡೇರುತ್ತಾ? ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದ್ರೆ ಅಂದ್ರೆ ದಿನದಿಂದ ದಿನಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಖರ್ಗೆ ಅವರನ್ನ ಸಿದ್ದು ಬಣ ಮೀಟ್ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಕೆಜೆ ಜಾರ್ಜ್ ಅವರು ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರೋದು. ಹಾಗಾದ್ರೆ ಡಿಕೆಶಿ ಅವರ ಮನವೊಲಿಸುವ ಜವಾಬ್ದಾರಿಯನ್ನ ಕೆಜೆ ಜಾರ್ಜ್ ಮೇಲೆ ಹೈಕಮಾಂಡ್ ಹಾಕ್ತಿದ್ಯಾ? ಈಗ ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಡಿಕೆ ಬ್ರದರ್ಸ್ ಏನಿದ್ದಾರೆ ಅವ್ರು ಕೇಳ್ತಾ ಇರುವಂತದ್ದು ನಾಯಕತ್ವ ಬದಲಾವಣೆಯನ್ನ ಇವತ್ತೇ ಮಾಡಿ ಅಥವಾ ನಾಳೆ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬೇಡಿಕೆಯನ್ನ ಇಟ್ಟಿಲ್ಲ. ಅವರು ಯಾವತ್ತೇ ನೀವು ನಾಯಕತ್ವ ಬದಲಾವಣೆಯನ್ನ ಮಾಡಿ, ಆದ್ರೆ ನನಗೊಂದು ಸ್ಪಷ್ಟತೆಯನ್ನ ನೀಡಿ, ಯಾವಾಗ ಮಾಡ್ತೀರಾ ಅನ್ನುವಂತಹ ಸ್ಪಷ್ಟತೆಯನ್ನ ನೀಡಿ ಅಂತ ಹೇಳಿ ಹೈಕಮಾಂಡ್ ಮೇಲೆ ಸಾಕಷ್ಟು ದಿನಗಳಿಂದಲೂ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಸಂಪರ್ಕ ಮಾಡುವಂತಹ ಕೆಲಸಕ್ಕೂ ಕೂಡ ಡಿಕೆ ಬ್ರದರ್ಸ್ ಮುಂದಾಗಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಡಿಕೆ ಬ್ರದರ್ಸ್ ಅನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಇದೇ ವಿಚಾರ ಮುನ್ನೆಲೆಗೆ ಬರುತ್ತೆ, ಇದೇ ವಿಚಾರವನ್ನ ಅವರು ಮಾತನಾಡೋದಿಕ್ಕೆ ನನ್ನ ಬಳಿ ಸಮಯವನ್ನ ಕೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅರಿತಿರುವಂತಹ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಅವರಿಗೆ ಸಮಯವನ್ನ ಕೊಡುವಂತಹ ಕೆಲಸವನ್ನ ಮಾಡಿಲ್ಲ. ಆದ್ರೆ ಅದಕ್ಕೂ ಮುಂಚಿತವಾಗಿ ಏನೆಲ್ಲ ನಾವು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಅದರ ಜೊತೆಗೆ ಇಬ್ಬರನ್ನೂ ಕೂಡ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅಥವಾ ಡಿಕೆ ಶಿವಕುಮಾರ್ ಅವರು ಇಬ್ಬರನ್ನೂ ಕೂಡ ಮನವೊಲಿಸುವಂತಹ ಕೆಲಸಕ್ಕೆ ಈಗ ಸದ್ಯಕ್ಕೆ ಹೈಕಮಾಂಡ್ ಮುಂದಾಗಿರುವಂತದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಅವರು ನಾನು ಸದ್ಯಕ್ಕೆ ಸೀಟನ್ನ ಬಿಟ್ಟು ಇಳಿಯಲ್ಲ ಅನ್ನುವಂತಹ ಸ್ಪಷ್ಟ ನಿರ್ಧಾರವನ್ನ ತಿಳಿಸಿದಂತೆ ಕಾಣ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿನೇ ಈಗ ಡಿಕೆ ಶಿವಕುಮಾರ್ ಅವರ ಮನವೊಲಿಸೋದಿಕ್ಕೆ ಹೈಕಮಾಂಡ್ ಮುಂದಾಗಿದೆ ಅಂತ ಅನ್ಸುತ್ತೆ. ಸೊ ನಿನ್ನೆ ಕೆಜೆ ಜಾರ್ಜ್ ಅವರು ಡಿಕೆ ಶಿವಕುಮಾರ್ ಅವರನ್ನ ತಮ್ಮ
ಸರ್ಕಾರಿ ನಿವಾಸಕ್ಕೆ ಕರೆಸ್ಕೊಂಡು 1 ಗಂಟೆಗಳ ಕಾಲ ಅವರು ಮಾತುಕತೆಯನ್ನ ನಡೆಸಿದ್ರು. ಸೊ ಮೂಲಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಮಾರ್ಚ್ ವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ, ಏನಾದ್ರೂ ಒಂದಾಗುತ್ತೆ ಮಾರ್ಚ್ ನಂತರ ಅನ್ನುವಂತಹ ನಿಟ್ಟಿನಲ್ಲಿ ಮನವೊಲಿಸೋದಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಈ ಮನವೊಲಿಕೆ ಎಷ್ಟೇ ಆದ್ರೂ ಕೂಡ ಡಿ ಕೆ ಬ್ರದರ್ಸ್ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಯಕ್ಷ ಪ್ರಶ್ನೆ. ಯಾಕಂದ್ರೆ ಡಿ ಕೆ ಬ್ರದರ್ಸ್ ನಮ್ಗೆ ಹೈಕಮಾಂಡ್ ಸ್ಪಷ್ಟತೆಯನ್ನ ನೀಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಿದ್ರೆ, ಇನ್ನೊಂದು ಕಡೆ ಡಿ ಕೆ ಬೆಂಬಲಿತ ಶಾಸಕರಿರಬಹುದು, ಸಚಿವರು ಕೂಡ ಬೆಂಬಲವನ್ನ ಹಾಕ್ತಾ ಇದ್ದಾರೆ, ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಅದರ ಜೊತೆಗೆ ಹೈಕಮಾಂಡ್ ಈಗ ಸದ್ಯಕ್ಕೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದೆ ಮೌನವನ್ನ ವಹಿಸಿರೋದ್ರ ಜೊತೆಗೆ ಕೆಜೆ ಜಾರ್ಜ್ ಅವರಿಗೆ ಈಗ ಅವರನ್ನ ಮನವೊಲಿಸುವಂತಹ ಜವಾಬ್ದಾರಿಯನ್ನ ಕೊಟ್ಟಂತೆ ಕಾಣ್ತಾ ಇದೆ. ಕೆಜೆ ಜಾರ್ಜ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು ಅಂತೆಯೇ ಅವರು ಕೂಡ ಮೂಲ ಕಾಂಗ್ರೆಸ್ಸಿಗರಾಗಿರುವಂತಹ ಕಾರಣಕ್ಕಾಗಿ ಸೊ ಇಬ್ಬರ ಮಧ್ಯೆ ಒಳ್ಳೆ ಬಾಂಧವ್ಯ ಇರುತ್ತೆ. ಈ ಕಾರಣಕ್ಕಾಗಿ ಕೆಜೆ ಜಾರ್ಜ್ ಅವರ ಮಾತನ್ನ ಕೇಳಬಹುದು ಡಿ ಕೆ ಶಿವಕುಮಾರ್ ಅನ್ನುವಂತಹ ನಂಬಿಕೆಯ ಮೇಲೆ ಈಗ ಅವರ ಜವಾಬ್ದಾರಿಯನ್ನ ಮನವೊಲಿಸುವ ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರ್ ಅವರನ್ನ ಯಾವ ರೀತಿಯಾಗಿ ಮನವೊಲಿಸಬೇಕು, ಅದರ ಜೊತೆಗೆ ಅವರನ್ನ ಮನವೊಲಿಸಿ ಸ್ವಲ್ಪ ದಿನಗಳ ಕಾಲ ತಾಳ್ಮೆಯಿಂದ ಇರುವಂತೆ ಅವರನ್ನ ನೋಡ್ಕೊಳ್ಳೋದಿಕ್ಕೆ ಕೆಜೆ ಜಾರ್ಜ್ ಅವರ ಹೆಗಲಿಗೆ ಈಗ ಈ ಜವಾಬ್ದಾರಿಯನ್ನ ಕೊಟ್ಟಂತೆ ಕಾಣ್ತಾ ಇದೆ. ನಯನ, ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.